Types of joint family. There are two types in a joint family. First one, patriarchal family, and the second one, matriarchal family. Patriarchal family, example, Nambodari Brahmins. It is called Illam. Among the Malabar, Mundas, Nagas, and Nambodari Brahmin society adopted the patriarchal family. ಅವಿಭಕ್ತ ಕುಟುಂಬದ ಎರಡು ವಿಧಗಳು. ಅದರಲ್ಲಿ ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ. ಪಿತೃಪ್ರಧಾನ ಕುಟುಂಬಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೇರಳದ ನಂಬೋದರಿ ಬ್ರಾಹ್ಮಣರಲ್ಲಿರುವಂತ ಕುಟುಂಬ, ಮಲ್ಬಾರ್ನಲ್ಲಿ ಇರತಕ್ಕಂಥ ಕೆಲವರು ಕುಟುಂಬ, ಮುಂಡಾ ಜನಾಂಗದಲ್ಲಿರ್ತಕ್ಕಂಥದ್ದು, ನಾಗಾ ಜನಾಂಗಗಳಲ್ಲಿರ್ತಕ್ಕಂಥ ಕುಟುಂಬ. ಈ ನಂಬೋದರಿ ಬ್ರಾಹ್ಮಣರಲ್ಲಿರ್ತಕ್ಕಂಥ ಅವಿಭಕ್ತ ಕುಟುಂಬವನ್ನ ಅಥವಾ ಪಿತೃಪ್ರಧಾನ ಕುಟುಂಬವನ್ನ ನಾವು ಇಲ್ಲಂ ಅಂತೇಳಿ ಕರಿತೀವಿ. ಎರಡನೇದಾಗಿ ಮಾತೃಪ್ರಧಾನ ಕುಟುಂಬ. ಇದು ಸಾಮಾನ್ಯವಾಗಿ ಕೇರಳದ ನಾಯರ್ ಸಮುದಾಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಾತೃಪ್ರಧಾನ ಕುಟುಂಬ. ಅದನ್ನ ತರವಾಡು ಅಂತೇಳಿ ಕರಿತೀವಿ ನಾವು. ಮತ್ತೆ ಕೆಲವೊಂದು ಕಾಸಿ ಎನ್ನುವಂತ ಜನಾಂಗಗಳಲ್ಲಿ, ಗೋರಾ ಎನ್ನುವಂತ ಒಂದು ಜನಾಂಗಗಳಲ್ಲಿ ಈ ಮಾತೃಪ್ರಧಾನ ಅವಿಭಕ್ತ ಕುಟುಂಬಗಳನ್ನ ನಾವು ನೋಡಬಹುದು. We may be observed in Nayar communities of Kerala and some Kasi and Gora tribes also adopted to matriarchal family. The Nayar communities joint family called Taravadu. ಸೊ ಇಲ್ಲಿ ಎರಡು ಕುಟುಂಬಗಳನ್ನ ನೋಡ್ತೀವಿ ನಾವು, ಇಲ್ಲಂ ಎನ್ನುವಂಥದ್ದು, ಇನ್ನೊಂದು ತರವಾಡು ಎನ್ನುವಂಥದ್ದು. ಇಲ್ಲಂ ಎನ್ನುವಂಥದ್ದು ಪಿತೃಪ್ರಧಾನ ಕುಟುಂಬ, ಅದು ನಂಬೋದರಿ ಬ್ರಾಹ್ಮಣರು. ತರವಾಡು ಎನ್ನುವಂತ ಒಂದು ಅವಿಭಕ್ತ ಕುಟುಂಬ ನಾಯರ್ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅವಿಭಕ್ತ ಕುಟುಂಬ. ಇವು ಬಹುತೇಕವಾಗಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಕುಟುಂಬಗಳಿವು. ಕೇರಳದಲ್ಲಿರ್ತಕ್ಕಂಥ ಕೆಲವೊಂದು ಗುಂಪುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಧಾನ. ಮೊದಲದಾಗಿ ಈ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಂದು ಲಕ್ಷಣಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಒಂದು ಜೀವನ ವಿಧಾನಗಳನ್ನ ನಾವು ನೋಡೋದಾದ್ರೆ, we may be observed some features and some traditions and some restrictions and some rules and regulations of relationships, marriage and relationship between individuals and property rights, responsibilities, so and so. Patriarchal family, Illam as a Nambodari joint family of Kerala. It has been undivided property. The first characteristics of Illam joint family, that is undivided property, which means ancestor property. ಇದು ಅವಿಭಜಿತ ಆಸ್ತಿ, ಪೂರ್ವಜರ ಆಸ್ತಿ. ಈ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ನಾವು ಇಲ್ಲಂ ಅಂತೇಳಿ ಕರಿತೀವಿ ನಾವು. ಇದರ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ ಅವಿಭಜಿತ ಆಸ್ತಿ. ಇಲ್ಲಿ ವಿಭಜನೆ ಆಗೋದಿಲ್ಲ. ಇಲ್ಲಿ ಆಸ್ತಿಯಲ್ಲಿ ಎಲ್ಲಾ ಜನರಿಗೂ ಪಾಲು ಸಿಗೋದಿಲ್ಲ. ಇಲ್ಲಿ ಹಿರಿಯ ಯಾರಿರ್ತಾನೋ ಅವನು ಮಾತ್ರ ಇಲ್ಲಿ ಆ ಕುಟುಂಬದ ಅಥವಾ ಆ ಆಸ್ತಿಯ ಒಡೆಯನಾಗಿರ್ತಾನೆ ಇಲ್ಲಿ. ಅಂಡ್ ಸೆಕೆಂಡ್ ಒನ್, ಎಲ್ಲಾ ಸದಸ್ಯರಿಗೆ ಆಸ್ತಿ ಹಿಡುವಳಿಗಳಿವೆ. ಆಲ್ ಮೆಂಬರ್ಸ್ ಹ್ಯಾವ್ ಪ್ರಾಪರ್ಟಿ ಹೋಲ್ಡಿಂಗ್ಸ್. ಅಲ್ಲಿ
ಎಲ್ಲಾ ರೀತಿಯಾಗಿರ್ತಕ್ಕಂಥ ದುಡಿಮೆ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ದುಡಿಮೆ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಅದನ್ನ ಭಾಗ ಮಾಡಿಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ. ಅದನ್ನ ಒಟ್ಟಾಗಿ ಆ ಪ್ರಾಪರ್ಟಿಯನ್ನ ದುಡಿಮೆ ಮಾಡಿಬಿಟ್ಟು, ಸಂಪಾದನೆ ಮಾಡಿಬಿಟ್ಟು, ಅನುಭವಿಸ್ಬಿಟ್ಟು ಜೀವನ ಮಾಡ್ತಕ್ಕಂಥ ಒಂದು ಅವಕಾಶ ಎಲ್ಲರಿಗೂ ಇದೆ. ಆ ಕುಟುಂಬದ ಎಲ್ಲಾ ಪುರುಷರಿಗಿದೆ. ಆದ್ರೆ ಅದನ್ನ ಹಂಚಿಕೊಳ್ಳುವಂತ ಒಂದು ವ್ಯವಸ್ಥೆ ಈ ಕುಟುಂಬಗಳಲ್ಲಿ ಇಲ್ಲ. ಅಂಡ್ ನೆಕ್ಸ್ಟ್ ಒನ್, ದ ಸನ್ ಡಸ್ ನಾಟ್ ರೆಸ್ಪಾನ್ಸಿಬಲ್ ಟು ಫಾದರ್ ಲೋನ್. ತಂದೆ ಮಾಡಿರ್ತಕ್ಕಂಥ ಸಾಲಕ್ಕೆ ಮಗ ಜವಾಬ್ದಾರನಾಗುವುದಿಲ್ಲ. ಈಗಿನ ಒಂದು ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಒಂದು ಸಮುದಾಯಗಳಲ್ಲಿ ಅಥವಾ ನಮ್ಮ ಸಮಾಜಗಳಲ್ಲಿ ನೋಡುವುದಾದರೆ, ತಂದೆ ಮಾಡಿರ್ತಕ್ಕಂಥ ಒಂದು ಸಾಲವನ್ನ ಮಗ ತೀರಿಸಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಅದು ಬ್ಯಾಂಕುಗಳಲ್ಲಾಗಿರ್ಬೋದು, ಅಥವಾ ಕೋಆಪರೇಟಿವ್ ಸೊಸೈಟಿಯಲ್ಲಾಗಿರ್ಬೋದು, ಅಥವಾ ನೆಂಟರಿಷ್ಟರು, ಬಂಧು ಬಾಂಧವರು, ಹೀಗೆ ಹಲವು ಮೂಲಗಳಿಂದ ಪಡೆದಿರ್ತಕ್ಕಂಥ ಸಾಲ ತಮ್ಮ ಗೃಹ ಕಾರ್ಯಗಳಿಗಾಗಿ ಅಥವಾ ಗೃಹ ಕೃತ್ಯಗಳಿಗಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಸಾಲ ಮಾಡಿರ್ತಕ್ಕಂಥದ್ದು ಸಹಜ. ಆ ಸಾಲವನ್ನ ಅಕಸ್ಮಾತ್ ಏನಾದ್ರೂ ತಂದೆ ತೀರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳು ಆ ಸಾಲವನ್ನ ತೀರಿಸಬೇಕಾಗಿರುತ್ತೆ. ಆದರೆ ಈ ಕುಟುಂಬದಲ್ಲಿ ಮಕ್ಕಳು ತಂದೆಯ ಸಾಲಕ್ಕೆ ಜವಾಬ್ದಾರರಲ್ಲ. ಅದು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ. ನೆಕ್ಸ್ಟ್ ಒನ್, ಎಲ್ಡರ್ ಬ್ರದರ್ ಮಸ್ಟ್ ಶುಡ್ ಮ್ಯಾರಿ ವಿತ್ ನಂಬೋದರಿ ವಿಮೆನ್. ಸೊ ದಿಸ್ ಇಸ್ ರೆಸ್ಟ್ರಿಕ್ಷನ್. ಹಿರಿಯ ಸಹೋದರ, ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯ ಸಹೋದರ ಅಂದ್ರೆ ಫಸ್ಟ್ ಮಗ, ಜ್ಯೇಷ್ಠ ಪುತ್ರ ಎನ್ನುವಂಥವ್ರು ನಂಬೋದರಿ ಜನಾಂಗದಲ್ಲೇ ಮಹಿಳೆಯರಲ್ಲಿ ವಿವಾಹ ಆಗ್ಬೇಕು. ನಂಬೋದರಿ ಮಹಿಳೆಯನ್ನೇ ವಿವಾಹ ಆಗ್ಬೇಕು. ಅವನು ಬೇರೆ ಮಹಿಳೆಯನ್ನೇ ವಿವಾಹವಾಗಕ್ಕೆ ಬರೋದಿಲ್ಲ. ಅವನಲ್ಲಿ ಹಿರಿಯ ಸಹೋದರ ಏನಿದಾನೋ ಅವನು ನಂಬೋದರಿ ಮಹಿಳೆನೇ. ಅಕಸ್ಮಾತ್ ನಂಬೋದರಿ ಮಹಿಳೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವನು ಹಂಗೆ ಇರ್ಬೇಕು. ಅದು ರಿಸ್ಟ್ರಿಕ್ಷನ್ ಅಲ್ಲಿ. ನೆಕ್ಸ್ಟ್ ಒನ್, ಮಹಿಳೆಯರಿಗೆ ಆಸ್ತಿ ಹಿಡುವಳಿ ಕೂಡ ಇದೆ. ದ ವುಮೆನ್ ಆಲ್ಸೋ ಹ್ಯಾವ್ ಪ್ರಾಪರ್ಟಿ ಹೋಲ್ಡಿಂಗ್ಸ್. ಇಲ್ಲಿ ಪ್ರಾಪರ್ಟಿ ಶೇರ್ ಬೇರೆ, ಪ್ರಾಪರ್ಟಿ ಹೋಲ್ಡಿಂಗ್ ಬೇರೆ. ಹೋಲ್ಡಿಂಗ್ ವಿಚ್ ಮೀನ್ಸ್ ಅದರಲ್ಲಿ ಬಂದಿರತಕ್ಕಂತ ಒಂದು ಸಂಪನ್ಮೂಲಗಳನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ಸ್ವಾತಂತ್ರ್ಯ ಇದೆ. ಆದರೆ ಅದನ್ನ ಮಾರಾಟ ಮಾಡೋದಾಗಿರ್ಲಿ, ಪರಭಾರೆ ಮಾಡೋದಾಗಿರ್ಲಿ, ವಿಲೇವಾರಿ ಮಾಡೋದಾಗಿರಲಿ ಯಾರಿಗೂ ಸಂಬಂಧಪಟ್ಟಿಲ್ಲ. ಅದು ಯಾಕಂತ ಹೇಳಿದ್ರೆ ಅದು ಅವಿಭಜಿತ ಆಸ್ತಿ. ನೆಕ್ಸ್ಟ್, ಬಹುಪತ್ನಿತ್ವ, ವರದಕ್ಷಿಣೆ ಪದ್ಧತಿ ಎನ್ನುವಂಥದ್ದು ಈ ಕುಟುಂಬಗಳಲ್ಲಿ ಇದೆ. ಇದೇನು, ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ಸ್ತ್ರೀಯರನ್ನ ವಿವಾಹವಾಗ್ಲಿಕ್ಕೆ ಅವಕಾಶಗಳು ಉಂಟು. ಅದೇ ರೀತಿ ವರದಕ್ಷಿಣೆ ಪದ್ಧತಿ ಎನ್ನುವಂಥದ್ದು ಈ ಕುಟುಂಬಗಳಲ್ಲಿ ಇದೆ. ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಇಲ್ಲಿ. ನೆಕ್ಸ್ಟ್, ಹಿರಿಯ ಸಹೋದರ ಬಿಟ್ರೆ ಉಳಿದಿರ್ತಕ್ಕಂಥ ಸದಸ್ಯರು ಎಲ್ಲಿ ಮದುವೆ ಆಗ್ಬೇಕಾಗಾದ್ರೆ ಅವರು ಬಹುಪಾಲು ಸದಸ್ಯರು ಉಳಿದಿರ್ತಕ್ಕಂಥವ್ರು ನಾಯರ್ ಜನಾಂಗದಲ್ಲಿರುವಂತ ಮಹಿಳೆಯರೊಂದಿಗೆ ವಿವಾಹವಾಗುತ್ತಾರೆ. ಮೆಜಾರಿಟಿ ಆಫ್ ಮೆಂಬರ್ಸ್ ಎಕ್ಸ್ಪೆಕ್ಟ್ ಎಲ್ಡರ್ ಬ್ರದರ್ ಮ್ಯಾರಿ ವಿತ್ ನಾಯರ್ ವಿಮೆನ್. ಹಿರಿಯ ಸಹೋದರನನ್ನು ಬಿಟ್ಟು ಮಿಕ್ಕೆಲ್ಲಾ ಸದಸ್ಯರು ನಾಯರ್ ಮಹಿಳೆಯರೊಂದಿಗೆ ಅಥವಾ ನಾಯರ್ ಜನಾಂಗದಲ್ಲಿರ್ತಕ್ಕಂಥ ಕನ್ಯೆಯರನ್ನ ವರಿಸ್ತಕ್ಕಂಥದ್ದು ಅಥವಾ ವಿವಾಹವಾಗುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅದು. ಅಂಡ್ ನೆಕ್ಸ್ಟ್ ಒನ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಂಪ್ಲಿಕೇಟ್ ಆದವು ಆ ಒಂದು ಕುಟುಂಬದಲ್ಲಿ, ಇಲ್ಲಂ ಕುಟುಂಬದಲ್ಲಿ. ಏನು, ಆಸ್ತಿಯ ಪಾಲಾಗಿರ್ಬೋದು, ವಿವಾಹದ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಹೋಲ್ಡಿಂಗ್ಸ್ಗಳಾಗಿರ್ಬೋದು, ಜವಾಬ್ದಾರಿಗಳಾಗಿರ್ಬೋದು, ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಉಳಿದೆಲ್ಲಾ ರೀತಿಯಾಗಿರ್ತಕ್ಕಂಥ ಕೆಲವು ಕಾಂಪ್ಲಿಕೇಶನ್ಗಳು ಸ್ಟಾರ್ಟ್ ಆದವಲ್ಲಿ. ಈ ಕಾಂಪ್ಲಿಕೇಶನ್ಗಳನ್ನ ಅಥವಾ ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕಾಗಿ 1933ರಲ್ಲಿ ಮದ್ರಾಸ್ ನಂಬೋದರಿ ಕಾಯ್ದೆ ಎನ್ನುವಂಥದ್ದು ಜಾರಿಗೆ ಬರುತ್ತೆ. 1933ರಲ್ಲಿ ಮದ್ರಾಸ್ ನಂಬೋದರಿ ಆಕ್ಟ್ ಎನ್ನುವಂಥದ್ದು ಜಾರಿಗೆ ಬರುತ್ತೆ. ಆ ಒಂದು ಕಾನೂನಿನ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಫಸ್ಟ್ ಒನ್, ಕಂಟ್ರೋಲ್ ದ ಪಾಲಿಸಿನಿ. ದಿಸ್ ಈಸ್ ಮೇನ್ ಎಫೆಕ್ಟ್ ಟು ಇಲ್ಲಂ
ಜಾಯಿಂಟ್ ಫ್ಯಾಮಿಲಿ ಬಹುಪತ್ನಿತ್ವವನ್ನು ನಿಯಂತ್ರಿಸುತ್ತದೆ. ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗುವುದನ್ನ ಇದು ತಡೆಗಟ್ಟುತ್ತದೆ. ಕಾರಣ ಅದರಿಂದಲೇ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಬರ್ತವೆ ಎನ್ನುವಂತ ಒಂದು ವಿಚಾರವಾಗಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ಜನ ಸ್ತ್ರೀಯರನ್ನ ವಿವಾಹವಾಗುವುದನ್ನ ನಿಷೇಧಿಸುತ್ತೆ. ಒಂದು ಸಂದರ್ಭದಲ್ಲಿ ಅವನೇನಾದ್ರೂ ವಿವಾಹವಾಗಿದ್ದೇ ಆದ್ರೆ ಆ ಕುಟುಂಬದ ಹಕ್ಕು ಅವನು ಕಳ್ಕೊಳ್ತಾನೆ. ಅವನ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯತ್ವವನ್ನು ಕಳ್ಕೊಳ್ತಾನೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದಾಗಿ ದ ವುಮೆನ್ ಗಾಟ್ ಪ್ರಾಪರ್ಟಿ ರೈಟ್ಸ್. ಮಹಿಳೆಯರಿಗೆ ಆಸ್ತಿಯ ಹಕ್ಕು ಸಿಕ್ಕಿತು. ನಾನು ಅದನ್ನ ಹೇಳಿದ ಫಸ್ಟು. ಹೋಲ್ಡಿಂಗ್ ಬೇರೆ, ರೈಟ್ಸ್ ಬೇರೆ. ಅದರಲ್ಲಿ ಶೇರ್ ಬೇಕು ನನಗೆ, ಶೇರ್ ಇದೆ ಅಂತಂದಾಗ ಅದ್ರಲ್ಲಿ ಎಷ್ಟೇ ಬರಲಿ ಇವಳಿಗೆ ಸೇರುತ್ತೆ. ಅದರಲ್ಲಿ ಇಂತಿಷ್ಟು ಭಾಗ ಅಂತ ಹೇಳ್ಬಿಟ್ಟು ಮಹಿಳೆಗೂ ಸೇರುತ್ತೆ. ಅಲ್ಲಿ ಅದ್ರ ಹೋಲ್ಡಿಂಗ್ ಇತ್ತು ಅಂತ ಹೇಳಿದ್ರೆ, ಹೋಲ್ಡಿಂಗ್ ಅಂತ ಹೇಳಿದ್ರೆ ಅವ್ರು ಅದನ್ನ ಅನುಭವಿಸ್ಬೋದು ಇರುವವರೆಗೂ. ಹಾಗಲ್ಲ, ಇಲ್ಲಿ ಅನುಭವಿಸ್ತಕ್ಕಂಥದ್ದು ಆಗಲ್ಲ. ಸೊ ಅವಳಿಗೆ ಅದರಲ್ಲಿ ಪಾಲು ಬೇಕು. ನೆಕ್ಸ್ಟ್ ಒನ್, ಕೆಳ ಸಹೋದರನಿಗೂ ಸಹ ಆಸ್ತಿ ಭಾಗ ಸಿಕ್ಕಿತು ಈ ಕಾನೂನಿನಿಂದ. ಕೇವಲ ಹಿರಿಯ ಸಹೋದರನೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಸ್ತಿಯನ್ನ ಬಳಸ್ಕೊಂಡ್ಬಿಟ್ಟು ದಬ್ಬಾಳಿಕೆಯನ್ನ ಮಾಡ್ಕೊಂಡ್ಬಿಟ್ಟು ತಂದೆಯಾಗಿರ್ತಕ್ಕಂಥ ಜೀವನ ವಿಧಾನಗಳನ್ನ ಸುಖ ವೈಭವಗಳನ್ನ ಮಾಡ್ಕೊಂಡು ಹೋಗುವಂತ ಒಂದು ಸಂದರ್ಭಗಳು ಇದ್ವು. ಅನ್ಯೋನ್ಯವಾಗಿದ್ದಂತ ಒಂದು ಕುಟುಂಬಗಳಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಗಳು ಬಂದಾಗ ಅವನೇನ್ ಮಾಡಿದ್ದ, ಪ್ರಾಪರ್ಟಿನೆಲ್ಲವನ್ನು ತನ್ನ ಒಂದು ಹಿಡಿತದಲ್ಲಿ ಇದ್ದಕ್ಕಾಗಿನೇ ಅವನು ಯಾರಿಗೆ ಬೇಕಾದ್ರೂ ಮಾರ್ಬೋದಾಗಿತ್ತು, ಯಾರಿಗೆ ಬೇಕಾದ್ರೂ ವಿಲೇವಾರಿ ಮಾಡ್ಬೋದಾಗಿತ್ತು. ಉಳಿದಿರ್ತಕ್ಕಂಥ ಸದಸ್ಯರು ಕೇಳುವಾಗಿದ್ದಿಲ್ಲ. ಆದ್ರೆ ಈ 1933ರಲ್ಲಿ ಬಂದಿರತಕ್ಕಂಥ ಈ ಕಾನೂನಿನ ಪ್ರಕಾರ ಕೆಳ ಇರ್ತಕ್ಕಂಥ ಹಿರಿಯ ಸಹೋದರನನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಸಹೋದರರಿಗೂ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥದ್ದು ಸಿಕ್ತು. ಅಂಡ್ ನೆಕ್ಸ್ಟ್ ಒನ್, ಈಕ್ವಲ್ ರೈಟ್ಸ್ ಟು ಆಲ್ ಮೆಂಬರ್ಸ್. ಎಲ್ಲಾ ಸದಸ್ಯರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಅಲ್ವೇ, ಕುಟುಂಬದ ಮೇಲೆ ಹಕ್ಕುಗಳು ಸಿಗಬೇಕು. ಎಲ್ಲ ಸದಸ್ಯರು ಪಾರ್ಶಾಲಿಟಿ ಇರಂಗಿಲ್ಲ. ಅವ್ರಿಗೆ 1%, ಇವ್ರಿಗೆ 2%, ಇನ್ನೊಬ್ರಿಗೆ 3%, ಈ ರೀತಿಯಾಗಿರ್ತಕ್ಕಂಥ ಪಾರ್ಶಾಲಿಟಿ ಇರಂಗಿಲ್ಲ. ಎಲ್ಲಾ ಸದಸ್ಯರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಹಕ್ಕುಗಳು. ಒಂದು ಸಂದರ್ಭದಲ್ಲಿ ಕಿರಿಯ ಸಹೋದರ ಏನಾದರೂ ತೀರ್ಕೊಂಡು ಹೋದ್ರೆ, ಅವನು ವಿವಾಹವಾಗ್ದಂಗೆ ಇದ್ದಿದ್ರೆ ಅವನಿಗೆ ಸೇರ್ಬೇಕಾಗಿರ್ತಕ್ಕಂಥ ಆಸ್ತಿ ಎಲ್ಲರಿಗೂ ಸೇರುತ್ತೆ. ಒಂದು ಸಂದರ್ಭದಲ್ಲಿ ಆ ಕೆಳ ಸಹೋದರನು ಅಥವಾ ಕಿರಿಯ ಸಹೋದರನು ವಿವಾಹವಾಗಿಬಿಟ್ಟು, ವಿವಾಹ ಆದ್ಮೇಲೆ ನಾನಾ ಕಾರಣಗಳಿಂದ ಅವನೇನಾದರೂ ದೈವಾಧೀನನಾದ್ರೆ ಅವನ ಹೆಂಡತಿ ಅಥವಾ ವಿಧವಾ ಸೊಸೆ ಅವಳಿಗೂ ಸಹ ಆಸ್ತಿಯಲ್ಲಿ ಪಾಲು ಕೊಡಬೇಕು ಎನ್ನುವಂತ ಒಂದು ಕಾನೂನನ್ನ, ಷರತ್ತನ್ನ ಈ ಕಾನೂನು ಹಾಕುತ್ತೆ. ಅಂದ್ರೆ ವಿಧವೆ ಸೊಸೆಗೂ ಸಹ ಪಾಲು ಸಿಗಬೇಕು ಆಸ್ತಿಯಲ್ಲಿ, ಅವಳು ಜೀವನ ಮಾಡ್ಲಿಕ್ಕೆ, ಅವಳದೇ ಆಗಿರ್ತಕ್ಕಂಥ ಒಂದು ಭವಿಷ್ಯವನ್ನು ರೂಪಿಸ್ಲಿಕ್ಕೆ. ಅಕಸ್ಮಾತ್ ಅವಳಿಗೇನಾದ್ರೂ ಮಕ್ಕಳಿದ್ರೆ ಆ ಮಕ್ಕಳಿಗೆ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಂ ಫ್ಯಾಮಿಲಿಯಲ್ಲಿ ವಿಧವೆ ಸೊಸೆಗೂ ಸಹ ಆಸ್ತಿಯ ಹಕ್ಕನ್ನು ನೀಡಿರ್ತಕ್ಕಂಥದ್ದು. ಇದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಅಂತ ಹೇಳಿದ್ರೆ, ಕೆಲವು ಕುಟುಂಬಗಳಲ್ಲಿ ಸಹೋದರ ಸತ್ತೋದ್ಮೇಲೆ ಅವ್ರಿಗೆ ಪಾಲಿಲ್ಲ, ಎಲ್ಲ ಒಂದ್ ಕಡೆ ಇರ್ಲಿ, ಅಕಸ್ಮಾತ್ ಅವರ ಒಂದು ಸಹೋದರರಿದ್ರು ಸಹ ಅಥವಾ ಹಿರಿಯ ಸದಸ್ಯರಿದ್ರು ಸಹ ಇರ್ಲಿ ಬಿಡು, ಅವ್ರಿಗೇನು ಪಾಲ್ ಬೇಕಿಲ್ಲ, ಆ ಪಾಲನ್ನ ನಾವೇ ಹಂಚ್ಕೊಳ್ಳೋಣ, ನಾವೇ ಶೇರ್ ಮಾಡ್ಕೊಳ್ಳೋಣ ಎನ್ನುವಂತ ಒಂದು ಮೋಸತನ ಅಥವಾ ಒಂದು ಲಂಪಟತನ ಕೆಲವೊಂದು ಕುಟುಂಬಗಳಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಕಾನೂನುಗಳು ಇಲ್ಲ, ವಿಧವೆ ಆಗಿದ್ರು ಸಹ ಅಥವಾ ವಿಧವೆ ಸೊಸೆ ಇದ್ರು ಸಹ ಅವಳಿಗೂ ಮೂಲ ಆಸ್ತಿಯಲ್ಲಿ ಪಾಲ್ ಕೊಡಬೇಕು. ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಪಾಲನ್ನ ಯಾವ ರೀತಿ ತೆಗಿತಿರೋ ಅದೇ ರೀತಿಯಾಗಿ ಅವಳಿಗೆ ಸಮಪಾಲನ್ನ ಕೊಡಬೇಕು ಎನ್ನುವಂತ ಒಂದು ಕೋರ್ಟ್ನ ನ್ಯಾಯಾಲಯದ ಈ ಆದೇಶವನ್ನ ಆಗಿನ ಒಂದು ಇಲ್ಲಂ ಫ್ಯಾಮಿಲಿ ಅಳವಡಿಸಿಕೊಂಡು ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಒಂದು ಭವಿಷ್ಯವನ್ನು ರೂಪಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದಾಗಿ ತರವಾಡು. ತರವಾಡು ಆಸ್ ಎ ಮೆಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ. ತರವಾಡು ಮಾತೃಪ್ರಧಾನ ಅವಿಭಕ್ತ ಕುಟುಂಬ. ಇದು ಕೇರಳದಲ್ಲಿರ್ತಕ್ಕಂಥ ನಾಯರ್ ಜನಾಂಗದ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನಾವು. ಕೇರಳದಲ್ಲಿರಬಹುದಾಗಿರ್ತಕ್ಕಂಥ ನಾಯರ್ ಜನಾಂಗದ ಅವಿಭಕ್ತ ಕುಟುಂಬ. ಇದನ್ನ ಇನ್ನೊಂದು ಹೆಸರಿನಿಂದಲೂ ಕರಿತೀವಿ ನಾವು. ಇದನ್ನ ತರವಾಡು ಅಂತೇಳಿ ಕರಿತೀವಿ ನಾವು.
ಇಲ್ಲಂ ಎನ್ನುವಂಥದ್ದು ಪಿತೃಪ್ರಧಾನ ಕುಟುಂಬವಾದ್ರೆ ತರವಾಡು ಎನ್ನುವಂಥದ್ದು ಮಾತೃಪ್ರಧಾನ ಕುಟುಂಬ. ಇಲ್ಲಂನಲ್ಲಿರ್ತಕ್ಕಂಥ ಹಿರಿಯ ಸಹೋದರ ತರವಾಡಿನಲ್ಲಿರ್ತಕ್ಕಂಥ ಕನ್ಯೆಯನ್ನ ವಿವಾಹವಾಗಬೇಕಾಗಿರ್ತಕ್ಕಂಥದ್ದು ಇಲ್ಲಂ ಕುಟುಂಬದ ಒಂದು ಸಂಪ್ರದಾಯ. ಈ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಲಕ್ಷಣಗಳನ್ನ ನೋಡ್ಕೊಂಡು ಬಂದಾಗ ತರವಾಡು ಕುಟುಂಬದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಫಸ್ಟ್ ಒನ್ ಫೀಮೇಲ್ ಲೈನೇಜ್, ಸ್ತ್ರೀ ವಂಶಾವಳಿ. ಇಲ್ಲಿ ಪುರುಷನ ವಂಶಾವಳಿಯನ್ನ ನಾವು ಗುರುತಿಸುವುದಿಲ್ಲ. ಅಜ್ಜಿ, ಮಗಳು, ಮೊಮ್ಮಗಳು, ಮರಿಮೊಮ್ಮಗಳು, ಮರಿಮೊಮ್ಮಗಳು ಈ ರೀತಿಯಾಗಿ ನಾವು ಸ್ತ್ರೀಯ ಒಂದು ಕಡೆಯಿಂದ ವಂಶವನ್ನ ನಾವು ಗುರುತಿಸ್ಕೊಳ್ತಾ ಬರ್ತೀವಿ. ನಾವಿಲ್ಲಿ ಸಾಮಾನ್ಯವಾಗಿ ನಮ್ಮ ಸಮಾಜಗಳಲ್ಲಿ ಇರ್ತಕ್ಕಂಥ ಪುರುಷ ಪ್ರಧಾನಗಳಂತಂದ್ರೆ ಅಜ್ಜ, ಮಗ, ಅವನ ಮಗ, ಆ ಕಿರಿಮಗ, ಮೊಮ್ಮಗ, ಮರಿಮಗ ಈ ರೀತಿಯಾಗಿ ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಆದ್ರೆ ಈ ತರವಾಡು ಕುಟುಂಬದಲ್ಲಿ ಸ್ತ್ರೀಯರ ಕಡೆಯಿಂದ ವಂಶವನ್ನ ನಾವು ಗುರುತಿಸ್ತೇವೆ. ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಿ, ವಂಶವೃಕ್ಷ ಅಂತ ಹೇಳ್ತೀವಿ. ನಾವು ವಂಶವೃಕ್ಷವನ್ನು ಗುರುಸೋದು ಅಜ್ಜಿಯಿಂದ ಗುರುಸಿ ನಾವು. ಅಜ್ಜಿಗೆ ಎಷ್ಟು ಜನ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳು ಎಲ್ಲಿ ವಿವಾಹ ಆದ್ರು, ಆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂತಾನ ಎಷ್ಟು, ಹೀಗೆ ಹೆಣ್ಣು ಮಕ್ಕಳ ವಂಶಾವಳಿಯನ್ನು ನಾವು ಗುರುತಿಸ್ಕೊಳ್ತಾ ಬರ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಎರಡನೇದಾಗಿ ಫಿಮೇಲ್ ಡಾಮಿನೆನ್ಸ್, ಸ್ತ್ರೀ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಕುಟುಂಬ. ಇಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳು, ಎಲ್ಲಾ ರೀತಿಯಾಗಿರ್ತಕ್ಕಂಥ ನಿರ್ವಹಣಾ ವ್ಯವಸ್ಥೆಗಳು ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಏನಾದರೂ ಗಂಡು ಮಕ್ಕಳಿದ್ರೆ ಆ ಗಂಡು ಮಕ್ಕಳು ವಿವಾಹವಾಗಿ ಬಿಟ್ಟು ತಮ್ಮ ಹೆಂಡತಿಯರ ಮನೆಗೆ ಹೋಗ್ಬಿಟ್ಟು ವಾಸ ಮಾಡ್ತಕ್ಕಂಥದ್ದು ಸಹಜ. ಅವರು ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವರಲ್ಲಿ. ಇಲ್ಲಿ ಸ್ತ್ರೀಯರು ಹಿರಿಯ ಸಹೋದರಿ ವಿವಾಹವಾದ್ರೆ ಅವನು ಈ ಕುಟುಂಬದಲ್ಲೇ ನೆಲೆಸಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬಂದು ಹೋಗುವಂತ ಸಂಬಂಧವನ್ನು ಇಟ್ಕೊಂಡಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿರುತ್ತೆ. ನೆಕ್ಸ್ಟ್ ಒನ್ ಫಿಮೇಲ್ ಗಾಟ್ ಪ್ರಾಪರ್ಟಿ ರೈಟ್ಸ್. ಈ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯ ಸಹೋದರಿ, ಇಲ್ಲಂ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯ ಸಹೋದರ ಹೆಂಗ್ ರೆಸ್ಪಾನ್ಸಿಬಲ್ ಆಗಿರ್ತಾನೋ, ಈ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯ ಸಹೋದರಿ ಆಸ್ತಿಯ ಹಕ್ಕನ್ನ ಹೊಂದಿರ್ತಾಳೆ. ಅವಳು ಎಲ್ಲ ಆಸ್ತಿಯ ರೈಟ್ಸ್, ಪ್ರಾಪರ್ಟಿ ರೈಟ್ಸ್ ಬಿಲಾಂಗ್ ಟು ಎಲ್ಡರ್ ಸಿಸ್ಟರ್, ಹಿರಿಯ ಸಹೋದರಿಗೆ ಸಂಬಂಧಪಟ್ಟಿರುತ್ತೆ. ಅವಳೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ನಿರ್ವಹಣೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ. ಆದರೆ ಅವಳ ಪರವಾಗಿ ದ ಎಲ್ಡರ್ ಬ್ರದರ್ ಮೇಂಟೆನೆನ್ಸ್ ದ ಫ್ಯಾಮಿಲಿ ರೆಸ್ಪಾನ್ಸಿಬಲ್ಸ್ ಬಿಹಾಫ್ ಆಫ್ ಎಲ್ಡರ್ ಸಿಸ್ಟರ್. ಕರ್ಣಾವರನ್ ಆಸ್ ಎ ಲೀಡರ್ ಆಫ್ ತರವಾಡು ಜಾಯಿಂಟ್ ಫ್ಯಾಮಿಲಿ. ಹಿರಿಯ ಸಹೋದರಿಯ ಪರವಾಗಿ ಹಿರಿಯ ಸಹೋದರ ಆ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ. ಅವನನ್ನ ನಾವು ಕರ್ಣಾವರನ್ ಎಂದು ಕರೆಯುತ್ತೇವೆ. ಕರ್ಣಾವರನ್ ಅಂತಂದ್ರೆ ಆಸ್ ಎ ಲೀಡರ್ ಆಫ್ ತರವಾಡು ಜಾಯಿಂಟ್ ಫ್ಯಾಮಿಲಿ, ತರವಾಡು ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನ ನಾವು ಕರ್ಣಾವರನ್ ಅಂತ ಕರಿತೀವಿ ನಾವಿಲ್ಲಿ. ಈ ಕರ್ಣಾವರನ್ ಎನ್ನುವಂಥವನು ತನ್ನ ಹಿರಿಯ ಸಹೋದರಿಯ ಪರವಾಗಿ ಈ ಕುಟುಂಬದ ಯಜಮಾನಿಕೆಯನ್ನ ಮಾಡ್ಕೊಂಡು ಹೋಗ್ತಾನ. ಅವಳು ಹೇಳ್ದಂಗೆ ಕೇಳ್ಬೇಕಿಲ್ಲಿ. ಅವನ ಒಂದು ಪರವಾಗಿ, ಅವಳ ಒಂದು ನಿರ್ದೇಶನದ ಮೇರೆಗೆ, ಅವಳ ಒಂದು ಸಲಹೆ ಮೇರೆಗೆ ಇವನು ಆಡಳಿತವನ್ನು ನಡೆಸಬೇಕು. ಅವನನ್ನ ನಾವು ಕರ್ಣಾವರನ್ ಎನ್ನುವಂತ ಒಂದು ಹೆಸರಿನಿಂದ ಕರಿತೀವಿ ನಾವಿಲ್ಲಿ. ನೆಕ್ಸ್ಟ್ ಒನ್ ತವಾಜಿ ಅಥವಾ ತವಾಳಿ ಅಂತ ಕರಿತೀವಿ, ಅಥವಾ ತವಾಜಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ತರವಾಡು ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾದ್ರೆ, ಈಗ ಸಾಮಾನ್ಯವಾಗಿ 60-70 ಜನ ಇರಬೇಕು ಒಂದು ಕುಟುಂಬದಲ್ಲಿ. ಅದು ದೊಡ್ಡ ಫ್ಯಾಮಿಲಿ ಆಗಿರುತ್ತೆ. ಈ ಕಡೆ ಬೀದಿಯಿಂದ ಆ ಕಡೆ ಬೀದಿವರೆಗೂ ಇರ್ತದೆ ಮನೆ. ಆ ಮನೆಯಲ್ಲಿ ಎಲ್ಲರೂ ವಾಸ ಆಗಿರ್ತಾರೆ. ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಜನಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಆ ಕುಟುಂಬದಲ್ಲಿ ವಾಸ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅವರು ಬೇರೆ ಇನ್ನೊಂದು ಮನೆಯನ್ನ ಮಾಡ್ಕೊಡ್ತಾರೆ. ಎಲ್ಲಿ ಅವರು ಕಣದಲ್ಲೇ, ನಾವು ಇತ್ತೀಚೆಗೆ ಹೇಳ್ತೀವಲ್ಲ, ಕಣದಗಳ ಮನೆ ಅಂತ ಹೇಳ್ತೀವಿ ನಾವು, ಊರ್ ಮುಂದ್ಲ ಮನೆ ಅಂತ ಹೇಳ್ತೀವಿ, ಅಥವಾ ಇತ್ಲ ಬಾಗಿಲ ಮನೆ ಅಂತ ಹೇಳ್ತೀವಿ. ಸೊ ಹೀಗೆ ನಾನು ಹೇಳ್ತೀವಲ್ಲ, ಬೇರೆ ವಾಸದ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ. ಬಟ್ ಊಟ ತಿಂಡಿ ಎಲ್ಲ ಇಲ್ಲೇ ಇರ್ತತೆ. ಊಟ ತಿಂಡಿ ಮತ್ತೊಂದು ಮುಗಿದೊಂದು ಎಲ್ಲದು ಸಹ ಮೂಲ ಕುಟುಂಬದಲ್ಲೇ ಇರ್ತತೆ. ಆ ಬೇರೆ ಒಂದು ಕುಟುಂಬನ ವಾಸ ಮಾಡ್ಲಿಕ್ಕೆ ಒಂದು ಮನೆಯನ್ನ ಮಾಡ್ಕೊಟ್ಟಿರ್ತೀವಿ ನಾವು, ವಾಸಸ್ಥಾನವನ್ನ ಮಾಡ್ಕೊಟ್ಟಿರ್ತೀವಿ. ಆ ವಾಸಸ್ಥಾನವನ್ನ ನಾವು
ತವಾಜಿ ಅಂತೇಳಿ ಕರಿತೀವಿ ನಾವಿಲ್ಲಿ. ಆದ್ರೆ ಆ ತವಾಜಿ ಆಡಳಿತವೂ ಸಹ ಈ ಕರ್ಣಾವರನಿಗೆ ಸಂಬಂಧಪಟ್ಟಿರುತ್ತೆ. ಅವ್ರು ಹೋಗಿ ಅಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಒಂದಿಷ್ಟು ಒಂದು ಇಬ್ರು ಒಬ್ರು ಒಂದು 2 ಫ್ಯಾಮಿಲಿ ಅಲ್ಲಿ ಹೋಗಿ ವಾಸ ಮಾಡ್ರಿ, ಒಂದಿಬ್ರು ಫ್ಯಾಮಿಲಿ ಇಲ್ಲಿ ಹೋಗಿ ವಾಸ ಮಾಡ್ರಿ ಅಂತ ಹೇಳ್ಬಿಟ್ಟು ಏನಾದ್ರೂ ಅಲ್ಲಿ ವಾಸದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ರೆ ಅವ್ರೇನ್ ಸಪರೇಟ್ ಅಲ್ಲ ಅವರು. ಅಲ್ಲಿರ್ತಕ್ಕಂಥ ಜವಾಬ್ದಾರಿನೂ ಸಹ ಕರ್ಣಾವರನಿಗಿರುತ್ತೆ. ಕರ್ಣಾವರನ್ ಅಂತ ಹೇಳಿದ್ರೆ ಈ ಅವಿಭಕ್ತ ತರವಾಡು ಅವಿಭಕ್ತ ಕುಟುಂಬದ ಮುಖ್ಯಸ್ಥನೇ ಆ ಕುಟುಂಬಗಳ ಒಂದು ಜವಾಬ್ದಾರಿಯನ್ನು ಸಹ ನಿರ್ವಹಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆ ಈ ಕುಟುಂಬಗಳಲ್ಲಿ ಇರ್ತಕ್ಕಂಥದ್ದು. ವುಮೆನ್ ಅಂಡ್ ಹರ್ ಫೀಮೇಲ್ ಚಿಲ್ಡ್ರನ್, ಗ್ರಾಂಡ್ ಫೀಮೇಲ್ ಚಿಲ್ಡ್ರನ್ ಲಿವಿಂಗ್ ಇನ್ ದಿಸ್ ರೆಸಿಡೆನ್ಸ್. ಇಲ್ಲಿ ಮಹಿಳೆ, ಅವರ ಹೆಣ್ಣುಮಕ್ಕಳು, ಅವರ ಹೆಣ್ಣು ಮರಿಮಕ್ಕಳು, ನೆಕ್ಸ್ಟ್ ಹೆಣ್ಣು ಮೊಮ್ಮಕ್ಕಳು ಈ ಕುಟುಂಬದಲ್ಲಿ ವಾಸವಾಗಿರ್ತಾರೆ. ಇಲ್ಲಿ ಗಂಡು ಮಕ್ಕಳಿಗೆ ಇಲ್ಲಿ ವಾಸಕ್ಕೆ ಅವಕಾಶ ಇಲ್ಲ. ಕಾರಣ ಅಂತ ಹೇಳಿದ್ರೆ ಅವರು ವಿವಾಹವಾಗಿಬಿಟ್ಟು ಅವರು ಇನ್ನೊಂದು ಮಾತು ಪ್ರಧಾನ ಕುಟುಂಬಕ್ಕೆ ಹೋಗಿರ್ತಾರೆ. ಅವರಲ್ಲಿ ಇನ್ನೊಂದು ಮಾತು ಪ್ರಧಾನ ಕುಟುಂಬದಲ್ಲಿ ಅಲ್ಲಿ ಹೋಗಿರ್ತಾರೆ ಅವರು. ಸೊ ಇಟ್ ಈಸ್ ಸಪರೇಟ್ ಫ್ರಮ್ ಬೇಸಿಕ್ ಜಾಯಿಂಟ್ ಫ್ಯಾಮಿಲಿ. ಯಾವುದು ತವಾಜಿ ಅನ್ನುವಂಥದ್ದು ಮೂಲ ಕುಟುಂಬದಿಂದ ಸಪರೇಟ್ ಆಗಿರ್ತದೆ. ಆದರೆ ಇದ್ರೆಲ್ಲಾ ಜವಾಬ್ದಾರಿ ಕರ್ಣಾವರನಿಗಿರುತ್ತೆ. ನೆಕ್ಸ್ಟ್ ಬಟ್ ಇಟ್ಸ್ ಮೇಂಟೆನೆನ್ಸ್ ಬಿಲಾಂಗ್ ಟು ಕರ್ಣಾವರಂ. ಈ ತವಾಜಿಯ ಒಂದು ನಿರ್ವಹಣೆ ಅಥವಾ ತವಳಿ ಒಂದು ನಿರ್ವಹಣೆ ಕರ್ಣಾವರನಿಗೆ ಸೇರಿರುತ್ತೆ. ಅವನೇ ನಿರ್ವಹಣೆ ಮಾಡ್ಕೊಂಡು ಹೋಗಿರ್ಬೇಕು. ಇಲ್ಲಿ ಯಾರೇ ಜೀವನ ಮಾಡ್ತಿದ್ರು ಸಹ ಅವನೇ ಮಾಡ್ಕೊಂಡು ಹೋಗ್ಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣಗಳಲ್ಲಿ ಒಂದು ಅಂತೇಳಿ ಕರಿತೀವಿ ನಾವು. ಆದ್ರೆ ಈ ಕುಟುಂಬಗಳಲ್ಲೂ ಸಹ ಕೆಲವಾರು ಗೊಂದಲಗಳು ಪ್ರಾರಂಭವಾದವು. ಏನ್ ಗೊಂದಲಗಳು? ಈಗ ಉದಾಹರಣೆ ಅಂತ ಹೇಳಿದ್ರೆ ಹಿರಿಯ ಸಹೋದರಿ ಪರವಾಗಿ ಯಾರು ಕರ್ಣಾವರನ್ನ ಆಡಳಿತವನ್ನು ನಡೆಸ್ತಿದ್ದ. ಅವಳಿಗೆ ಗೊತ್ತಾಗ್ದಂಗೆ ಇವನು ಸಾಲ ತರ್ತಕ್ಕಂಥದ್ದು, ಸಾಲ ಕೊಡುವಂಥದ್ದು ಅಥವಾ ಅವ್ಯವಹಾರ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ನಡೀತಾ ಇದ್ವು. ನೆಕ್ಸ್ಟ್ ಈ ಕುಟುಂಬದಲ್ಲಿ ಪುರುಷರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜೀವನಾಂಶಗಳು ಇದ್ದಿಲ್ಲ. ಇವೆಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ನೆಕ್ಸ್ಟ್ ಪುರುಷ ಎನ್ನುವಂತವನು ವಿವಾಹ ಆದ್ಮೇಲೆ ಈ ಕುಟುಂಬಕ್ಕೆ ಬಂದು ಹೋಗುವಂತ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದ. ಇಲ್ಲಿ ಇರಬಹುದಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಅವನ ಮೂಲ ಕುಟುಂಬದಿಂದ ಇಲ್ಲಿಗೆ ಆಗಿಂದಾಗೆ ಬಂದು ಹೋಗ್ಬಹುದಾಗಿತ್ತು. ಒಂದು ಸಂದರ್ಭದಲ್ಲಿ ನಾಯರ್ ಮಹಿಳೆ ಎನ್ನುವಂಥಳು ಅಥವಾ ಈ ತರವಾಡು ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆ ತನ್ನ ಗಂಡನನ್ನ ಯಾವಾಗ ಬೇಕಾದ್ರೂ ಉಚ್ಚಾಟನೆ ಮಾಡ್ಬೋದಾಗಿತ್ತು. ಯಾವ ಸಂದರ್ಭದಲ್ಲಿ? ಒಂದು ಸಂದರ್ಭದಲ್ಲಿ 6 ತಿಂಗಳ ಮೇಲ್ಪಟ್ಟು ಅವನೇನು ಬರ್ದಂಗಿದ್ದ ಅಂತ ಹೇಳಿದ್ರೆ ಆ ವಿವಾಹವನ್ನ ರದ್ದು ಮಾಡ್ತಕ್ಕಂಥ ಒಂದು ಅಧಿಕಾರ ಈ ಕುಟುಂಬದ ಯಜಮಾನಿಗೆ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಜನಿಸಿರ್ತಕ್ಕಂಥ ಒಂದು ಮಕ್ಕಳ ಒಂದು ಭವಿಷ್ಯ, ಅವ್ರ ಮಕ್ಕಳ ಒಂದು ಸುರಕ್ಷತೆ, ಅವ್ರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಜವಾಬ್ದಾರಿ ಬಹಳ ಕಷ್ಟ ಆಗ್ತಿತ್ತು ಅವಾಗ. ಆ ಸಂದರ್ಭದಲ್ಲಿ ನೆಕ್ಸ್ಟ್ ಇವಳು ಮಹಿಳೆ ಅನ್ನುವಂಥವಳು ಬೇರೆ ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ಪಡೆಯಬಹುದಾಗಿತ್ತು. ಆ ಸಂಬಂಧಗಳನ್ನು ಪಡ್ತಕ್ಕಂಥ ಸಂದರ್ಭಗಳಲ್ಲಿ ಮೊದಲನೇ ಪತಿ ಅನ್ನುವಂಥವನು ಯಾವುದೇ ಒಂದು ಅಡೆತಡೆಗಳನ್ನ ತಕರಾರನ್ನ ಮಾಡುವಂತ ಒಂದು ಹಕ್ಕು ಅವನಿಗಿದ್ದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲಗಳು, ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ತಾಪಗಳು ಅಥವಾ ಅವ್ಯವಸ್ಥೆಗಳು ಈ ತರವಾಡು ಮಾತೃ ಪ್ರಧಾನ ಅವಿಭಕ್ತ ಕುಟುಂಬಗಳಲ್ಲಿ ಇದ್ವು. ಇವುಗಳಿಗೆ ಪರಿಹಾರಗಳೇನು? ಈಗ ಉದಾಹರಣೆ, ಪುರುಷ ಎನ್ನುವಂತವನು ಇಲ್ಲಿರ್ತಕ್ಕಂಥ ಸಹೋದರಿಯನ್ನ ವಿವಾಹವಾಗಿಬಿಟ್ಟು ಜೀವನ ಮಾಡ್ಬೇಕಾಯ್ತು. ಅವನು ತನ್ನ ಮೂಲ ಕುಟುಂಬಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿಗೂ ಬಂದು 2 ದಿನ ಇದ್ಬಿಟ್ಟು ಹೋಗ್ತಾ ಇದ್ದ. ಆದರೆ ಅನಿವಾರ್ಯ ಕಾರಣಗಳಿಂದ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ವಿಳಂಬವಾದಾಗ ಇವಳು ಬೇರೊಂದು ಸಂಬಂಧವನ್ನು ನೋಡ್ಕೊಂಡ್ರೆ ಆ ಪುರುಷನಿಗೆ ವಿವಾಹದ ಒಂದು ಭದ್ರತೆ ಏನು, ಸಾಂಸಾರಿಕವಾಗಿರ್ತಕ್ಕಂಥ ಹೊಣೆಗಾರಿಕೆ ಏನು? ಇವೆಲ್ಲ ಗೊಂದಲಗಳು ಈ ತರವಾಡು ಅವಿಭಕ್ತ ಕುಟುಂಬಗಳಲ್ಲಿ ಇದ್ವು. ಅದಕ್ಕಾಗಿನೇ ಏನಾಯ್ತಂದ್ರೆ 1896ರಲ್ಲಿ ಮಲಬಾರ್ ಮ್ಯಾರೇಜ್ ಆಕ್ಟ್ ಎನ್ನುವಂಥದ್ದು ಬರುತ್ತೆ. 1896ರಲ್ಲಿ ಮಲಬಾರ್ ವಿವಾಹ ಕಾಯ್ದೆ ಎನ್ನುವಂಥದ್ದು ಬರುತ್ತೆ. ಈ ಕಾಯ್ದೆಯ ಪ್ರಕಾರ ಸೆಕ್ಯೂರಿಟಿ ಟು ನಾಯರ್ ಮ್ಯಾರೇಜ್, ನಾಯರ್ ಜನಾಂಗದ ಒಂದು ಮದುವೆಗೆ ಭದ್ರತೆಯನ್ನ ಕೊಡ್ತು. ಒಂದು ಸಾರಿ ಒಬ್ಬ ಪುರುಷನನ್ನ ವಿವಾಹ ಆದ್ಮೇಲೆ ಅದು ಕೊನೆ ತನಕ ಇರಬೇಕು, ಅದು ಭದ್ರವಾಗಿರ್ಬೇಕು, ಶಾಶ್ವತವಾಗಿರ್ಬೇಕು. ಅಕಸ್ಮಾತ್ ಆ ವಿವಾಹವನ್ನ ನಾವು ಅಂತ್ಯ ಮಾಡ್ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಖಾಂತರನೇ ಹೋಗ್ಬೇಕು.
ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಕಾರಣಗಳನ್ನ ಕೊಡಬೇಕು. ಆ ಕಾರಣಗಳನ್ನು ಇಬ್ರು ಒಪ್ಕೊಳ್ಬೇಕು. ಆಗ ಆ ಒಂದು ವಿವಾಹ ಎನ್ನುವಂಥದ್ದು ವಿಚ್ಛೇದಿತವಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಈ ಒಂದು ಕಾಯ್ದೆ ಎನ್ನುವಂಥದ್ದು ತರವಾಡು ಅವಿಭಕ್ತ ಕುಟುಂಬಕ್ಕೆ, ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಸೂಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಗಂಡ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಜೀವ ಸುರಕ್ಷತೆಯನ್ನ ನೀಡಬೇಕು. ಲೈಫ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು. ಹಸ್ಬೆಂಡ್ ಮಸ್ಟ್ ಅಂಡ್ ಶುಡ್ ಪ್ರೊವೈಡ್ ಲೈಫ್ ಸೆಕ್ಯೂರಿಟಿ ಟು ಹಿಸ್ ವೈಫ್ ಅಂಡ್ ಚಿಲ್ಡ್ರನ್. ಇವನೇನೋ ಬಂದ್ಬಿಟ್ಟು ಎಲ್ಲ ವಿವಾಹವಾಗ್ಬಿಟ್ಟು ಒಂದ್ ಸ್ವಲ್ಪ ದಿನ ಇದ್ಬಿಟ್ಟು ಸಾಂಸಾರಿಕ ಜೀವನ ಮಾಡ್ತೆ ಅಂತ ಹೇಳ್ಬಿಟ್ಟು ದುಡಿಮೆ ಮಾಡ್ಕೊಂಡು ಹೋದಾಗ ಆಮೇಲೆ ಮಕ್ಕಳಾಗ್ತವೆ. ಮಕ್ಕಳಾದ್ಮೇಲೆ ಎಲ್ಲ ಬೇಸರ ಆಗುತ್ತೆ. ಬೇಸರ ಆದ್ಮೇಲೆ ಇವರು ಗಂಡ ಹೆಂಡತಿನ ಬಿಟ್ಟು ಹೋಗ್ಬಿಟ್ರೆ ಆ ಗಂಡ ಹೆಂಡತಿ ನೋಡ್ಕೊಳ್ಳೋರು ಯಾರು? ಸೊ ಹಾಗಾಗಿ ಏನ್ ಮಾಡ್ತು ಆ ಗಂಡ ಎನ್ನುವಂತವನು ಏನು ವಿವಾಹವಾಗಿರ್ತಕ್ಕಂಥ ಪುರುಷ ಇದಾನೋ ಅವನು ಇಲ್ಲಿರ್ತಕ್ಕಂಥ ಒಂದು ಸತಿಗೆ ಮತ್ತು ಅವನ ಮಕ್ಕಳಿಗೆ ಸೆಕ್ಯೂರಿಟಿಯನ್ನ ಕೊಡ್ಬೇಕು ಅವನು. ಲೈಫ್ ಸೆಕ್ಯೂರಿಟಿ ಕೊಡ್ಬೇಕು ಅವನಲ್ಲಿ ಎನ್ನುವಂಥದ್ದು. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥ 1896ರಲ್ಲಿ ಮಲಬಾರ್ ವಿಲ್ ಆಕ್ಟ್. 1896ರಲ್ಲಿ ಮಲಬಾರ್ ವಿಲ್ ಆಕ್ಟ್ ಎನ್ನುವಂಥದ್ದು ಬರುತ್ತೆ. ಎಲ್ಲಾ ಸದಸ್ಯರು ತಮ್ಮದೇ ಆದ ಸಾಧನೆಯ ಮೇಲೆ ಹಕ್ಕುಗಳನ್ನು ಪಡೆದರು. ಇಲ್ಲಿ ಈ ಕುಟುಂಬದಲ್ಲಿ ದುಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ನಾನೇನು ಸಪ್ರೇಟ್ ದುಡಿತಿರ್ತೀನಿ, ದುಡಿದು ಬಿಟ್ಟು ಸ್ವಲ್ಪ ಆಸ್ತಿಯನ್ನ ಮಾಡ್ಕೊಂಡಿರ್ತೀನಿ. ಅಥವಾ ನನಗೆ ಬಂದಿರತಕ್ಕಂಥ ಈ ಆಸ್ತಿನ ನನಗೆ ಸಂಬಂಧಪಟ್ಟಂತೆ ನಾನು ಮಕ್ಕಳಿಗಾದ್ರೂ ಕೊಡಬಹುದು. ಅಥವಾ ನನ್ನ ಆಸ್ತಿಯನ್ನ ಯಾರಿಗ್ ಬೇಕಾದ್ರೂ ನಾನು ವಿಲ್ ಮಾಡಬಹುದು. ಇಂಥವ್ರಿಗೆ ಸೇರ್ಬೇಕು ಎನ್ನುವಂಥದ್ದಿಲ್ಲ. ವಿಲ್ ಬರಿತೀನಿ ನಾನು. ನನ್ನ ಆಸ್ತಿನ ನಾನು ವಿಲ್ ಬರಿತೀನಿ. ಯಾರಿಗೆ ಬರಿತೀನಿ? ನನಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಬರಿತೀನಿ. ಅವ್ರು ನನ್ನ ನೋಡ್ಕೊಳ್ತಾರೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ಸಾಕ್ತಾರೆ, ನನ್ನ ಸಲಹುತ್ತಾರೆ, ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಹಾಗಾಗಿನೇ ನಾನು ಅವರಿಗೆ ಈ ಆಸ್ತಿಯನ್ನ ವಿಲ್ ಮಾಡ್ತೀನಿ. ಯಾರಿಗೆ ಬೇಕಾದ್ರೂ ಮರಣ ಶಾಸನವನ್ನ ಬರೆಯಬಹುದು. ಆ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ಈ ಶಾಸನ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿ 1912ರ ತಿರುವಾಂಕೂರ್ ನಾಯರ್ ನಿಯಂತ್ರಣ ಕಾಯ್ದೆ. In 1912 ದ ತಿರುವಾಂಕೂರ್ ನಾಯರ್ ರೆಗ್ಯುಲೇಷನ್ ಆಕ್ಟ್. ಇಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಗಂಡನ ಆಸ್ತಿಯಲ್ಲಿ ಪಾಲು ಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಪುರುಷ ಎನ್ನುವಂತವನು ಇಲ್ಲಂ ಕುಟುಂಬದವನು, ಹೆಂಡತಿ ಎನ್ನುವಂತವಳು ತರವಾಡು ಕುಟುಂಬದವಳು. ಅವನು ಏನಾದ್ರು ಆ ಕುಟುಂಬದಲ್ಲಿ ತನ್ನಗೆ ಬರ್ತಕ್ಕಂಥ ಒಂದು ಆಸ್ತಿನ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಒಂದು ಆಸ್ತಿಯಲ್ಲಿ ಹೆಂಡತಿ ಮಕ್ಕಳಿಗೂ ಪಾಲಿದೆ. ಇಲ್ಲಂ ಕುಟುಂಬದಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಗಂಡನ ಆಸ್ತಿಯಲ್ಲಿ ಪಾಲಿದೆ. ಪಾಲ್ ಕೊಡ್ಬೇಕಲ್ಲಿ. ಅಕಸ್ಮಾತ್ ಗಂಡ ಸತ್ತೋಗಿದಾನ ಅಂತ ಹೇಳಿದ್ರು ಆ ಒಂದು ಪಾಲು ಏನ್ ಸಿಗ್ಬೇಕೋ ಅದು ಇವ್ರಿಗೆ ಸಿಗ್ಬೇಕಿದಲ್ಲಿ. ಅದಕ್ಕೆ ಅಲ್ಲಿ ಹೇಳಿದ್ರು 1893ರ ಒಂದು ಇಲ್ಲಂ ಕಾಯ್ದೆ, ಮದ್ರಾಸ್ ವಿವಾಹ ಕಾಯ್ದೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವಿಧವೆ ಸೊಸೆಗೂ ಸಹ ಆ ಒಂದು ಆಸ್ತಿಯಲ್ಲಿ ಪಾಲ್ ಸಿಗಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ. ಸೊ ಇದು ಅದೇ ಹೇಳುತ್ತೆ 1912ರಲ್ಲಿ ಬಂದಿರತಕ್ಕಂಥ ತಿರುವಾಂಕೂರ್ ನಾಯರ್ ರೆಗ್ಯುಲೇಷನ್ ಆಕ್ಟ್ ಎನ್ನುವಂಥದ್ದು ಈ ಕುಟುಂಬದಲ್ಲಿರ್ತಕ್ಕಂಥ ಹೆಂಡತಿ ಮತ್ತು ಮಕ್ಕಳಿಗೆ ಅವಳ ಗಂಡನ ಆಸ್ತಿಯಲ್ಲಿ ಪಾಲು ಸಿಗಬೇಕು. ಸಿಕ್ತದು. ನೆಕ್ಸ್ಟ್ ಹೆಂಡತಿ ಇಲ್ಲದ ಅಥವಾ ಮಕ್ಕಳಿಲ್ಲದ ಪುರುಷನ ಆಸ್ತಿ ತವಾಜಿಗೆ ಸೇರಿದೆ. ಒಂದು ಸಂದರ್ಭದಲ್ಲಿ ಪುರುಷ ಎನ್ನುವಂಥದ್ದು ವಿವಾಹ ಆದ್ಮೇಲೆ ಹೆಂಡತಿಯನ್ನ ಕಳ್ಕೊಂಡ್ರೆ ಅಥವಾ ವಿವಾಹ ಆದ್ಮೇಲೆ ತನ್ನ ಗಂಡ ಹೆಂಡತಿಗೆ ಮಕ್ಕಳೇನಾದ್ರೂ ಸಂತಾನ ಆಗ್ದಂಗಿದ್ರೆ ಅವನ ಆಸ್ತಿ ತವಾಜಿಗೆ ಸೇರುತ್ತೆ. ತವಾಜಿ ಅಂತ ಹೇಳಿದ್ರೆ ತರವಾಡು ಅವಿಭಕ್ತ ಕುಟುಂಬದಿಂದ ಬೇರೆ ಆಗಿರ್ತಕ್ಕಂಥ ಒಂದು ಕುಟುಂಬ. ಬಟ್ ಅದರ ನಿರ್ವಹಣೆ ಎಲ್ಲದೂ ಸಹ ಕರ್ಣಾವರನಿಗೆ ಸೇರಿರುತ್ತೆ. ಆದರೆ ಇಲ್ಲಿ ಪುರುಷನ ಆಸ್ತಿ ಮಕ್ಕಳಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಹೆಂಡತಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಆಸ್ತಿ ಆ ತವಾಜಿಗೆ ಸೇರುತ್ತೆ. ಅವ್ರು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿರ್ತಕ್ಕಂಥವ್ರು ಅದನ್ನ ಅನುಭವಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಈ ಕುಟುಂಬದಲ್ಲಿ ಅಥವಾ ಈ ತರವಾಡು ಕುಟುಂಬದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಬಹುತೇಕವಾಗಿ. ಯಾಕಂತ ಹೇಳಿದ್ರೆ
ಈಗ ಪುರುಷನ ವಿವಾಹ ಆದ್ಮೇಲೆ ತನ್ನ ಹೆಂಡತಿ ನಾನಾ ಕಾರಣಗಳಿಂದ ಏನಾದ್ರು ದೈವಾಧೀನಳಾದ್ರೆ ಮತ್ತು ಆ ಪುರುಷನ ಆಸ್ತಿ ಯಾರಿಗೆ ಹೋಗ್ಬೇಕು? ಒಂದು ಸಂದರ್ಭದಲ್ಲಿ ಸತಿಪತಿಯರಿಗೆ ಸಂತಾನ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ದತ್ತು ತೆಗೆದುಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಅವರು ಆಸ್ತಿ ಯಾರಿಗೆ ಹೋಗ್ಬೇಕು? ಅದು ಅನಾಥ ಆಗ್ಬಾರ್ದು ಎನ್ನುವಂತ ಒಂದು ಕಾರಣದಿಂದ ಈ ಕಾನೂನುಗಳು ತರವಾಡು ಕುಟುಂಬದ ಆಸ್ತಿಯನ್ನ ಕಾಪಾಡ್ಲಿಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನುಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ 1925 ನಾಯರ್ ರೆಗ್ಯುಲೇಷನ್ ಆಕ್ಟ್, 1925ರ ನಾಯರ್ ನಿಯಂತ್ರಣ ಕಾಯ್ದೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, the men and women has been equal rights. ಸ್ತ್ರೀ ಪುರುಷರು ಈ ಕಾಯ್ದೆಯ ಪ್ರಕಾರ ಸಮಾನ ಹಕ್ಕುಗಳನ್ನು ಪಡೆದರು. There is no any superiority and inferiority. There is no any upper or lower between men and women. There is no any partiality. There is no any discrimination between men and women. Both are equal. ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನರು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯತೆ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲು ಕೀಳು ಎನ್ನುವಂಥದ್ದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತ ಎನ್ನುವಂಥದ್ದಿಲ್ಲ. ಇಬ್ಬರಿಗೂ ಸಮಾನ ಅಂತಸ್ತು, ಸಮಾನ ಹಕ್ಕುಗಳು, ಸಮಾನವಾಗಿರ್ಬೇಕಿಲ್ಲಿ. ಇಲ್ಲಿ ಯಾರು ಯಾರ ಒಂದು ಸಬಾರ್ಡಿನೇಟು ಅಲ್ಲ, ಯಾರು ಸಹ ಇಲ್ಲಿ ಗುಲಾಮರಲ್ಲ. Everyone has its own rights and responsibilities in this family. Under this act, ಇದರ ಒಂದು ದೃಷ್ಟಿಕೋನದಲ್ಲಿ ಸ್ತ್ರೀ ಪುರುಷರಿಬ್ಬರು ಸಮಾನರು. ಹಾಗಾಗಿನೇ ಅವರಿಗೆ ಸಮಾನವಾಗಿರ್ತಕ್ಕಂಥ ಹಕ್ಕುಗಳಿದಾವೆ, ಸಮಾನವಾಗಿರ್ತಕ್ಕಂಥ ಜವಾಬ್ದಾರಿಗಳಿದಾವೆ, ಸಮಾನವಾಗಿರ್ತಕ್ಕಂಥ ಒಂದು ಚಿಂತನೆಗಳಿದಾವೆ, ಅಭಿಪ್ರಾಯಗಳಿದಾವೆ, ಅಭಿಲಾಷೆಗಳಿದಾವೆ. ಅವೆಲ್ಲವುಗಳನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ಕುಟುಂಬದ ಒಂದು ಜವಾಬ್ದಾರಿ, ಅವಿಭಕ್ತ ಕುಟುಂಬದ ಒಂದು ಜವಾಬ್ದಾರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದಾಗಿ, ತವಾಜಿಯಲ್ಲಿರ್ತಕ್ಕಂಥ ಒಂದು ಮಕ್ಕಳಿಗೆ ಪ್ರಾಪರ್ಟಿ ರೈಟ್ಸ್ ಯಾರು ಕೊಡಬೇಕು? ತವಾಜಿ ಎನ್ನುವಂಥದ್ದು ಮೂಲ ಕುಟುಂಬದ ಒಂದು ಭಾಗ, ತರವಾಡು ಅವಿಭಕ್ತ ಕುಟುಂಬದ ಮೂಲ ಕುಟುಂಬದ ಒಂದು ಭಾಗ ತವಾಜಿ ಎನ್ನುವಂಥದ್ದು. ಏನಿಲ್ಲ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಾವು ಜೀವನ ಮಾಡ್ತಾ ಇದೀವಿ ಅಷ್ಟೇ. ಅದ್ರ ಮೇಂಟೆನೆನ್ಸ್ ಎಲ್ಲದೂ ಸಹ ಕರ್ಣಾವರನಿಗೆ ಸಂಬಂಧಪಟ್ಟಿದೆ. ಕರ್ಣಾವರನೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳನ್ನ ನೋಡ್ಕೊಂಡು ಹೋಗ್ತಿರೋದು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಮಕ್ಕಳು, ಅಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳಿಗೆ ನಮಗೆ ಸಂಬಂಧಪಟ್ಟಿಲ್ಲ, ಅಲ್ಲೇ ಅವೇ ಬೇರೆ ಎನ್ನುವಾಗಿಲ್ಲ. ಅಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳಿಗೂ ಸಹ ಮೂಲ ಆಸ್ತಿಯಲ್ಲಿ ಪಾಲು ಕೊಡಬೇಕು. ಅವ್ರು ಬೇರೆ ಅಲ್ಲ, ಅವರು ಈ ಕುಟುಂಬದ ಒಂದು ಸಂತಾನನೇ, ಈ ಕುಟುಂಬದ ಒಂದು ವಂಶಾವಳಿನೇ, ಈ ಕುಟುಂಬದ ವಂಶವನ್ನ ಉದ್ಧಾರ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಹೊಸ ತಲೆಮಾರುಗಳು. ಆ ತಲೆಮಾರುಗಳಿಗೂ ಸಹ ಮೂಲ ಕುಟುಂಬದ ಆಸ್ತಿಯಲ್ಲಿ ಪಾಲಿದೆ, ಆ ಪಾಲನ್ನ ಕೊಡ್ಬೇಕವರಿಗೆ ಎನ್ನುವಂತ ಒಂದು ವಿಚಾರಗಳನ್ನ ಈ ಕಾನೂನುಗಳು ಇಲ್ಲ ಮತ್ತು ನಂಬೋದರಿ ಕುಟುಂಬಗಳಿಗೆ ಅನ್ವಯವಾಗ್ತವೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಬರ್ತವಲ್ಲಿ.